ಹಾಯ್ ಹೆಲೋ. ನಾನು ಆಲ್ರೆಡಿ ಹೇಳ್ದಂಗೆ ಒಂದೊಳ್ಳೆ ಹಾರರ್ ಸ್ಟೋರಿಯೊಂದಿಗೆ ಬರ್ತೀನಿ ಅಂತ ಹೇಳಿದ್ದೆ. ಈ ಹಾರರ್ ಸ್ಟೋರಿ ಬೇಸ್ಡ್ ಆನ್ ರಿಯಲ್ ಸ್ಟೋರಿ, ಕೇರಳದಲ್ಲಿ ನಡೆದಂತಹ ಘಟನೆ. ಒಂದು ದೆವ್ವ ದೇವ್ರನ್ನ ಪೂಜೆ ಮಾಡುತ್ತೆ. ಒಂದು ದೆವ್ವ ದೇವ್ರನ್ನ ಪೂಜೆ ಮಾಡುತ್ತೆ. ಹೆಂಗೆ ಪಾಸಿಬಲ್? ನಾನು ಹೇಳ್ತೀನಿ, ರಿಯಲ್ ಸ್ಟೋರಿ ಇದು. ಸೊ ಕೇರಳದ ಕೊಚ್ಚಿನ್ ಕೊಚ್ಚಿನ್ ಅನ್ನೋ ಇದರಲ್ಲಿ ಮಟಂಚೇರಿ ಅನ್ನೋ ಒಂದು ಊರು, ಆಯಿತಾ. ಈ ಮೆಟಂಚೇರಿ ಅನ್ನೋ ಒಂದು ಊರಲ್ಲಿ ಒಂದು ದೇವಸ್ಥಾನ. ಈ ದೇವಸ್ಥಾನದಲ್ಲಿ ಆ್ಯಕ್ಚುಲಿ ಈ ದೇವಸ್ಥಾನ ಎಷ್ಟೋ ವರ್ಷಗಳಿಂದ ಇದನ್ನು ಬಂದ್ ಮಾಡಿರ್ತಾರೆ. ಯಾಕೆ ಅಂತಂದರೆ ಅಲ್ಲಿನ ಅರ್ಚಕರು ಇರೋದಿಲ್ಲ, ಸೊ ಅದನ್ನು ಬಂದ್ ಮಾಡಿರ್ತಾರೆ. ಸೊ ಈ ದೇವಸ್ಥಾನಕ್ಕೆ ಪೂಜೆಗೋಸ್ಕರ ಅಂಥೇಳಿ ಒಬ್ಬರು ಅರ್ಚಕರನ್ನ ನೇಮಕ ಮಾಡ್ತಾರೆ. ಈ ಅರ್ಚಕರು ಬೇರೆ ಯಾರು ಅಲ್ಲ, ನಮ್ಮ ರಾಕೇಶ್ ಥಾಕೇರ್ ಅಂಥೇಳಿ. ಇವರು ನನ್ನ ಫ್ರೆಂಡಿನ ತಂದೆ ಆಗಿರ್ತಾರೆ. ಸೊ ಇವ್ರನ್ನ ನೇಮಕ ಮಾಡ್ತಾರೆ. ಸೊ ಇವರು ಅಲ್ಲಿ ಹೋಗ್ತಾರೆ, ಅಲ್ಲಿನ್ನೂ ಮನೆಗಳೆಲ್ಲ ಹುಡುಕಿ ಅಲ್ಲಿ ಸೆಟಲ್ ಆಗಿ ಅರೇಂಜ್ಮೆಂಟ್ ಎಲ್ಲ ಮಾಡ್ಕೊಂಡು ಇನ್ನೇನು ದೇವಸ್ಥಾನಕ್ಕೆ ಪೂಜೆಗೆ ಹೋಗೋಕ್ಕಿಂತ ಮುಂಚೆ ದೇವಸ್ಥಾನದ ಬಗ್ಗೆ ತಿಳ್ಕೊಳಕ್ಕೆ ಅಲ್ಲಿನ ಲೋಕಲ್ ಪೀಪಲ್ಗಳ ಜೊತೆ ಕನ್ವರ್ಸೇಷನ್ ಮಾಡ್ತಾರೆ. ಸೊ ಅಲ್ಲಿದ್ದು ಜನ ಇವ್ರಿಗೆ ಏನು ಹೇಳ್ತಾರೆ ಅಂತಂದರೆ, ಸರ್ ಈ ದೇವಸ್ಥಾನದಲ್ಲಿ ಒಂದು ಬಾವಿ ಇದೆ. ಈ ಬಾವಿ ಬಂದು ಈ ದೇವಸ್ಥಾನದ ಪರ್ಮಿಸಸಲ್ಲೇ ಬರುತ್ತೆ. ಈ ಬಾವಿಯಲ್ಲಿ ತಿಂಗಳಿಗೆ ಒಂದಲ್ಲ ಎರಡು ಸೂಸೈಡ್ ಆಗ್ತಾನೆ ಇರುತ್ತೆ, ಯಾವಾಗಲೂ ಆಗ್ತಾನೇ ಇರುತ್ತೆ ಅಂತ ಹೇಳ್ತಾರೆ. ಸೊ ಇವ್ರಿಗೆ ಸ್ವಲ್ಪ ಗಾಬರಿ ಆಗುತ್ತೆ. ಯಾಕಿರ್ಬೋದು ಅಂತ ಒಂದು ಸ್ವಲ್ಪ ಗಾಬರಿ ಆಗುತ್ತೆ. ಈ ದೇವಸ್ಥಾನ ಹೇಗಿದೆ ಅಂತಂದರೆ, ದೇವಸ್ಥಾನ ಮಧ್ಯ ಸುತ್ತಲೂ ಎತ್ತರದ ಕಾಂಪೌಂಡು, ಮಧ್ಯದಲ್ಲಿ ಗುಡಿ ಇರುತ್ತೆ, ಸರಿನಾ. ದೇವಸ್ಥಾನಕ್ಕೆ ಇವ್ರು ಹೋಗ್ತಾರೆ, ಕೀ ಓಪನ್ ಮಾಡ್ತಾರೆ, ಒಳಗೆ ಹೋಗ್ತಾರೆ, ಎಂಟ್ರಿ ತೊಗೊಳ್ತಾರೆ, ಪೂಜೆ ಮಾಡ್ತಾರೆ. ಪೂಜೆ ಮಾಡಬೇಕಾದ್ರೆ ನಾವು ಆ್ಯಕ್ಚುಲಿ ಗರ್ಭಗುಡಿ ಹೀಗಿರುತ್ತೆ ಅಂತಂದರೆ, ಈ ಕಡೆ ಎಡ ಮತ್ತು ಬಲಕ್ಕೆ 2 ಡೋರ್ ಇರುತ್ತೆ. ಸೊ ಪೂಜೆ ಮಾಡಿದ್ರೆ ಒಂದು ಎಡ ಡೋರಲ್ಲಿ ಹೋಗಿ ದೇವಸ್ಥಾನ ಪ್ರದಕ್ಷಿಣೆ ಹಾಕ್ತಾರೆ. ಅದರ್ವೈಸ್ ಬಲಭಾಗ ಡೋರಲ್ಲಿ ಹೋಗಿ ಈ ಕಡೆಯಿಂದ ಪ್ರದಕ್ಷಿಣೆ ಹಾಕೋ ಒಂದು ಪದ್ಧತಿ ಇರುತ್ತಲ್ವ. ಸೊ ಈ ದೇವಸ್ಥಾನಕ್ಕೆ ಜನಗಳು ಬರ್ದಿರೋ ಕಾರಣ 2 ಡೋರ್ನ ಇವರು ಕ್ಲೋಸ್ ಮಾಡಿ ಹೆಬ್ಬಾಗ್ಲಿಂದನೇ ಎಲ್ಲರೂ ಓಡಾಡ್ತಿರ್ತಾರೆ. ಸೊ ಇವರು ಪೂಜೆ ಮಾಡ್ತಿರೋ ಒಂದು ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಈ ಆ ಡೋರ್ನ ಯಾರೋ ಬಡ್ದಂಗೆ ಆಗುತ್ತೆ. ಅಟ್ ಅ ಟೈಮ್ ಸೇಮ್ ಟೈಮ್ ಎರಡನ್ನೂ ಬಡ್ದಂಗೆ ಆಗುತ್ತೆ. ಯಾರು ಅನ್ನೋ ಒಂದು ಕ್ಯೂರಿಯಾಸಿಟಿಯಲ್ಲಿ ಓಪನ್ ಮಾಡಿ ನೋಡಿದರೆ ಅಲ್ಲಿ ಯಾವುದೇ ರೀತಿಯ ಮನುಷ್ಯರು ಇರೋದಿಲ್ಲ. ಇಲ್ಲೂ ಇರಲ್ಲ, ಅಲ್ಲೂ ಇರಲ್ಲ, ಯಾರು ಇರಲ್ಲ. ಇಡೀ ದೇವಸ್ಥಾನದಲ್ಲಿ ಯಾರು ಇರಲ್ಲ. ಸುತ್ತ ಕಾಂಪೌಂಡ್ ಆಗಿರೋದ್ರಿಂದ ಹೊರಗಿಂದ ಬರೋಕ್ಕೆ ಚಾನ್ಸೇ ಇಲ್ಲ. ಬಂದರೆ ಹೆಬ್ಬಾಗ್ಲಿಂದನೇ ಹೋಗಬೇಕು, ಹೋದರೆ ಹೆಬ್ಬಾಗ್ಲಿಂದನೇ ಹೋಗಬೇಕು. ಇವ್ರಿಗೆ ಒಂದು ಸ್ವಲ್ಪ ಭಯ ಉಂಟಾಗುತ್ತೆ. ಸೊ ಏನು ಮಾಡ್ತಾರೆ ಅಂತಂದರೆ, ಅದೇ ಭಯದಲ್ಲಿ ಮತ್ತೆ ವಾಪಸ್ ಮನೆಗೆ ಹೋಗ್ತಾರೆ. ಬಟ್ ಇಲ್ಲೊಂದು ಅಬ್ಸರ್ವ್ ಮಾಡ್ತಾರೆ ಏನಂತಂದರೆ, ಇದೇ ಥರ ರೆಗ್ಯುಲರ್ ಪೂಜೆ ಆಗ್ತಿರ್ಬೇಕಾದ್ರೆ ಅವರು ಕೀ ಹಾಕಿರ್ತಾರೆ. ಸೊ ಕೀ ಹಾಕ್ಬಿಟ್ಟು ಹೋಗ್ತಾರೆ, ಹೆಬ್ಬಾಗ್ಲಿಗೆ ಕೀ ಹಾಕ್ಬಿಟ್ಟು ಹೋಗ್ತಾರೆ. ಆ ಕೀ ಯಾವತ್ತಿದ್ರೂ ಮುಮ್ಮುಖವಾಗಿರುತ್ತೆ. ಬಟ್ ಇವರು ಬೆಳಗ್ಗೆ ಬರಬೇಕಾದ್ರೂ ತಿರುಗಿರುತ್ತೆ, ಉಲ್ಟಾ ಇರುತ್ತೆ ಯಾವಾಗ ನೋಡಿದ್ರು. ಸೊ ಯಾರೋ ಬಂದು ಹೋಗಿದ್ದಾರೆ ಅನ್ನೋ ಥರ ಒಂದು ಇಂಪ್ರೆಷನ್ ಕ್ರಿಯೇಟ್ ಆಗಿರುತ್ತೆ ಅದು. ಸೊ ಇವ್ರಿಗೆ ಗಾಬರಿ ಆಗುತ್ತೆ, ಯಾರು ಬರ್ತಿದ್ದಾರೆ ಏನು ಅಂತ ಗೊತ್ತಾಗ್ತಿರಲ್ಲ. ಸೊ ಇವರು ರೆಗ್ಯುಲರ್ಲಿ ಯಾವಾಗಲೂ 6 ಗಂಟೆಗೆ ದೇವಸ್ಥಾನಕ್ಕೆ ಪೂಜೆಗೆ ಬರೋರು ಏನು ಮಾಡ್ತಾರೆ ಅಂತಂದರೆ, ಒಂದಿನ 5 ಗಂಟೆಗೇನೆ ಬಂದು ಹೊರಗಡೆ ನಿಂತ್ಕೊಳ್ತಾರೆ, ಕೈ ಕೊಟ್ಕೊಂಡು ಹೆಬ್ಬಾಗ್ಲಿಂದ ಸ್ವಲ್ಪ ದೂರದಲ್ಲಿ ನಿಂತ್ಕೊಂಡು ನೋಡ್ತಾರೆ, ಯಾರು ಬರ್ತಾರೆ ನಾನು ಇಲ್ದಾಗ ಅಂತ ನೋಡ್ತಾರೆ. ಆವಾಗ ಒಬ್ಬ 4.5 ಹೈಟ್ ಇರುವಂತಹ ಗಿಡ್ಡ ಆಕಾರದ ಮನುಷ್ಯ, ಆತ ಕಪ್ಪು ವರ್ಣದವನು ಅಲ್ಲ, ಬಿಳಿ ವರ್ಣದವನು ಅಲ್ಲ, ಆತ ಕೆಂಪು ವರ್ಣದವನು, ಆಯಿತಾ. ಇವನು ಬಂದು ಗೇಟ್ ಓಪನ್ ಮಾಡ್ತಾನೆ, ಶಿಸ್ತಾಗಿ ಒಳಗೆ ಹೋಗಿ ದೇವ್ರಿಗೆ ಪೂಜೆ ಮಾಡ್ತಾನೆ ಆ್ಯಂಡ್ ಪ್ರದಕ್ಷಿಣೆ ಹಾಕ್ತಾ ಇರ್ತಾನೆ. ಸೊ ಇವನ್ನ ರೆಡ್ ಹ್ಯಾಂಡಾಗಿ ಹಿಡಿಬೇಕು ಅಂತ ಹೇಳ್ಬಿಟ್ಟು ದೇವಸ್ಥಾನದೊಳಗಡೆ ಇವರು ಪ್ರವೇಶ ಮಾಡ್ತಾರೆ ಆ್ಯಂಡ್ ಹೆಬ್ಬಾಗಿಲನ್ನ ಗೇಟ್ನ ಕ್ಲೋಸ್ ಮಾಡ್ತಾರೆ. ಸೊ ಅವ್ನು ಹೊರಗಡೆ ಎಸ್ಕೇಪ್ ಆಗಬಾರ್ದು ಅನ್ನೋಕ್ಕೋಸ್ಕರ ಒಳಗೆ ಹೋಗ್ತಾರೆ. ಇವ್ನು ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಅವ್ನು ಹಿಂದೆನೇ ಸುತ್ತುತ್ತಾರೆ. 2ನೇದಾಯಿತು, 3ನೇ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಆ ಮನುಷ್ಯ ಕಾಣೋದೇ ಇಲ್ಲ, ಮಾಯ ಆಗಿರ್ತಾನೆ. ಸೊ ಇವರಿಗೆ ಆವಾಗ ಕನ್ಫರ್ಮ್ ಆಗುತ್ತೆ ಇದು ದೆವ್ವ, ಭೂತದೆ ಆಟಗಳು ಅಂತ ಗೊತ್ತಾಗುತ್ತೆ. ಅವಾಗ ಏನು ಮಾಡ್ತಾರೆ ಇವರು, ಭಯದಲ್ಲಿ ಆಸ್ಟ್ರಾಲಜರ್ನ ಮೀಟ್ ಮಾಡೋಕ್ಕೆ ಹೋಗ್ತಾರೆ. ಆಸ್ಟ್ರಾಲಜರ್ನ ಮೀಟ್ ಮಾಡ್ತಾರೆ ಆ್ಯಂಡ್ ಮೀಟ್ ಮಾಡಿ ಈ ಥರ ವಿಷಯಗಳನ್ನ ಹೇಳ್ತಾರೆ, ಈ ಥರ ಆಗ್ತಾಯಿದೆ, ಏನಿದು ಅಂತ ಹೇಳ್ತಾರೆ. ಆವಾಗ ಆ ದೇವಸ್ಥಾನದ ಹಿಸ್ಟ್ರಿಗಳನ್ನ ಆಸ್ಟ್ರಾಲಜರ್ಸ್ ತಗೊಂಡು ಹೇಳ್ತಾರೆ, ಈ ದೇವಸ್ಥಾನನ ನಿಮಗಿಂತ ಮುಂಚೆ ಪೂಜೆ ಮಾಡ್ತಿದ್ದಂತಹ ಅರ್ಚಕರು ಇವರಾಗಿದ್ದರು. ಇವರು ನಮ್ಮ ರಾಕೇಶ್ ಥಾಕೇರ್ ಅವ್ರು ಹೇಳಿದ ಪ್ರಕಾರ ಅವರು ಬಿಳಿ ಪಂಚೆ ಹಾಕ್ತಿದ್ರು, ಮೈ ಮೇಲೆ ಶರ್ಟ್ ಏನೂ ಇರ್ತಿರ್ಲಿಲ್ಲ, ಒಂದು ಜನಿವಾರ ಇರ್ತಿತ್ತು ಬಿಟ್ಟರೆ ಬೇರೆ ಏನೂ ಇರ್ತಿರ್ಲಿಲ್ಲ ಅಂತ ಹೇಳಿದರು. ಸೊ ಇವರು ಆ ಟೈಮಲ್ಲಿ ಪೂಜೆ ಮಾಡ್ತಿದ್ದಂಥ ಅರ್ಚಕರಾಗಿದ್ರಂತೆ. ಇವರು ಎಷ್ಟು ದೊಡ್ಡ ಡೆವೋಟೀಸ್ ಅಂತಂದರೆ ಆ ದೇವ್ರನ್ನ ಅಷ್ಟು ಪ್ರೀತಿ ಮಾಡ್ತಾಯಿದ್ರು. ಸೊ ಇವರು ಏನೋ ಅಕಾಲಿಕ ಮೃತ್ಯು ಹೊಂದಿದ್ದರು. ಸೊ ಇವ್ರಿಗೆ ಸ್ಟಿಲ್ ಆ ಸತ್ರು ಕೂಡ ಅವರ ಆತ್ಮ ಬಂದು ಇವಾಗಲೂ ಕೂಡ ದೇವರಿಗೆ ಪೂಜೆ ಮಾಡ್ತಾ ಇದೆ. ಇದನ್ನು ಇಡೀ ಊರು ಕೂಡ ನೋಡಿದೆ, ಈ ಊರಿಗೂ ಕೂಡ ಗೊತ್ತಿದೆ ವಿಷಯ. ಸೊ ಅದನ್ನು ಕಾಮನ್ ಆಗಿ ತೊಗೊಂಡಿದ್ದಾರೆ. ಸೊ ಅಸ್ಟ್ರಾಲಜರ್ ಹೇಳ್ತಾರೆ, ಇವರು ಇದನ್ನು ಸೀರಿಯಸ್ ಆಗಿ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಅವ್ರು ನಿಮಗೇನು ಹಾರ್ಮ್ ಮಾಡಲ್ಲ,
ಇದು ನ್ಯಾಚುರಲ್ಲೇ, ಇದನ್ನು ಆಗ್ತಾನೆ ಇರುತ್ತೆ, ಜನರಿಗೂ ಗೊತ್ತು, ಅವ್ರವ್ರ ಪಾಡಿಗೆ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ಇದು ಬಂದು ಬೇಸ್ಡ್ ಆನ್, ಇದು ರಿಯಲ್ ಸ್ಟೋರಿ, ಕೇರಳದಲ್ಲಿ ನಡೆದಿರುವಂಥ ಮಟಂಚೇರಿ ಅನ್ನೋ ಒಂದು ಊರಲ್ಲಿ ನಡೆದಿರುವಂತಹ ರಿಯಲ್ ಘಟನೆ, ನನ್ನ ಕೊಲೀಗ್ನ ತಂದೆ ಹೇಳಿದಂಥ ವಿಷಯ. ಥ್ಯಾಂಕ್ ಯು.